ನೆಲ್ಲಿಕಾಯಿ ತಗೊಳ್ಳೋದ್ರೆ ನೆನೆ ಹಾಕೋದು, ಹಾಕಿ ಒಂದು ಜರ ಚಂದಾಗ ರುಬ್ಬಿ ಬಿಡ್ರಿ. ಅದು ಬೆಲ್ಲದ ಮತ್ತು ನೆಲ್ಲಿಕಾಯಿ ಈ ರುಬ್ಬಿದ ಹೂರಣ ಎರಡೂ ಸೇರಿಸಿ ನೀರಾಗ ಹಾಕಿಡ್ರಿ. ಒಂದು 2-3 ದಿವಸ ತಿರುಗಿಸ್ರಿ. ಆಮ್ಯಾಗ ಅದನ್ನು ಸೋಸಿ ತಗೋರಿ. ನಿಮ್ಮ ಬೆಳೆಗೆ ಎಲ್ಲಿ ಕ್ಯಾಲ್ಸಿಯಂ ಕಡಿಮೆ ಬೀಳ್ಕೊಡಂಗಿಲ್ಲ. ಇದು ಇಷ್ಟ ಅಲ್ಲ. ಈ ನೆಲ್ಲಿಕಾಯಿದು ಇನ್ನೊಂದು ಹೇಳ್ತೀನಿ ನಿಮಗೆ. ನೆಲ್ಲಿಕಾಯಿ ಒಣಗಿದ ನೆಲ್ಲಿಕಾಯಿ ಪುಡಿ ತಗೊಳ್ಳೋದು. ಒಣಗಿದ ನೆಲ್ಲಿಕಾಯಿದು ಪುಡಿ ಮಾಡಿರಿ. ತಗೊಂಡು 1 ಲೀಟ್ರಕ್ಕೆ 1 ಗ್ರಾಮ್ದಂಗೆ ನೀರಾಗ ಕೂಡಿಸ್ರಿ. ಒಂದು 7-8 ಲೀಟ್ರ್ ನೀರು ತಗೋರಿ. 7-8 ಗ್ರಾಮ್ ಪೌಡ್ರ್ ಹಾಕಿರಿ. ಹಾಕಿ ನೀರಾಗ ಸೇರಿಸ್ರಿ. ಸೇರಿಸಿ ಒಂದು 15 ಲೀಟ್ರ್ ಟ್ಯಾಂಕ್ ಇರ್ತೈತಲ್ಲ ನಿಮ್ಮದು, ಬೆನ್ನಿಗೆ ಹಾಕ್ಕೊಂಡು ಹೊಡಿಯೋದು. ಅದ್ರಾಗ ಒಂದು ಟ್ಯಾಂಕಿಗೆ 2 ಲೀಟ್ರ್ ಇದನ್ನು ಹಾಕಿರಿ. ಹಾಕಿ ಸ್ಪ್ರೇ ಮಾಡಿರಿ. ನಿಮ್ಮ ಹೊಲದಾಗ ಯಾವ್ಯಾವ ಸೂಕ್ಷ್ಮ ಅನ್ನ ದ್ರವ್ಯಗಳು ಕಡಿಮೆ ಅದಾವು ಎಲ್ಲವನ್ನೂ ತುಂಬಿಕೊಡೋ ಸಾಮರ್ಥ್ಯ ಬರೀ ಒಂದೇ ನೆಲ್ಲಿಕಾಯಾಗ ಐತೆ. ಬರೀ ಒಂದೇ ನೆಲ್ಲಿಕಾಯಿ. ನಮ್ಮಲ್ಲಿ ಬೈಲೊಂಗಲ್ದ ಹತ್ರ ಲಕ್ಷ್ಮೀ ತಾಯಿ ಲೋಕೂರ್ ಅಂತದಳಕ್ಕೆ, MSc ಗೋಲ್ಡ್ ಮೆಡಲ್ ಅಕ್ಕಿ. ಠಾಣಾದಾಗ ದೊಡ್ಡ ನೌಕರಿ ಇತ್ತದ. ಬಿಟ್ಟು ಬಂದು ಸಾವಯವ ಕೃಷಿ ಮಾಡ್ತಾಳ ಅವ್ವ. ಇಂಥವು ಎಷ್ಟು ಚಂದ ಪ್ರಯೋಗ ಮಾಡ್ಯಾಳ. ಈ ನೆಲ್ಲಿಕಾಯಿ ಪ್ರಯೋಗ ಮೊದಲು ಮಾಡಿದಕ್ಕೆ ಅಪ್ಪಾರ ಇದನ್ನು ಮಾಡಿ ನೋಡ್ರಿ ಅಂತ ನನಗೆ ಫೋನ್ ಮಾಡಿದ್ಲೆ. ನಮ್ಮ ಹೊಲದಾಗ ಇದು ಪ್ರಯೋಗ ಮಾಡಿದೆ. ಮಾಡಿದ ನಂತರ ಎಷ್ಟು ಚಂದ ರಿಸಲ್ಟ್ ಬಂತ್ರಿ. ನಿಮ್ಮ ಹೊಲದಾಗ ಏನು ಕಡಿಮೆ ಐತೆ ಅಂತಿರಲ್ಲ ಅದನ್ನದು ತುಂಬತೈತೆ ನೋಡ್ರಿ ಅದ್ರೊಳಗೆ ಸಾಮರ್ಥ್ಯ. ಇದ್ರ ಕೂಡ ಇನ್ನೊಂದು ಐತೆ, ಅದನ್ನ ಈಗ ಹೇಳಿಬಿಡ್ತೀನಿ. ಈಗ ಬೇವಿನಕಾಯಿ ಆಗಕ್ಕೆ ಶುರುವಾಗ್ಯಾವ. ನೀವು ರೈತರು ಏನು ಮಾಡಿರಿ, ನಿಮ್ಮ ಹೊಲ್ದಾನ ಬೇವಿನಕಾಯಿ ಎಲ್ಲ ಗೊಳೆ ಮಾಡಿರಿ. ಇನ್ನು ಮುಂದೆ ಮಾರಕ್ಕೆ ಹೋಗ್ಬೇಡ್ರಿ. ಯಾರ ಮಾರ್ತಿದ್ರಂದ್ರೆ ನೀವೇ ತೊಗೋರಿ. ಬೇವಿನಕಾಯಿ ತೊಗೋರಿ. ತೊಗೊಂಡು ಮನ್ಯಾಗ ಕುಟ್ರಿ ಹಾಕಿಡ್ರಿ ಒಣಗಿಸಿ. ಏನು ರಜವ್ರ ಗಿಡನ ಇಲ್ಲನ? ನೀವ ಹೋಗಿ ನಿಂದ್ರಿ ಹೊಲ್ದಾಗ. ಹತ್ತವನ್ನ ನೋಡಿ ಯಾವಾರ ಕಾಯಿ ಪಾಯಿ ಎಲ್ಲರ ಕಿವಿಗೆ ಮೂಗಿ ಏನರ ಕಾಯಿ ಹತ್ತವನ್ನ ನೋಡ್ರಿ. ಸುಡ್ಬೇಕು ನಿಮ್ಮನ್ನ ಎಲ್ಲಾರ ಒಯ್ದು. ಎಲ್ಲ ಕಡ್ದು ಮುಗಿಸೇ ಬಿಟ್ಟಿರಿ. ಇನ್ನು ಗಿಡನೂ ಮುಗಿದು ಮಣ್ಣೂ ಮುಗಿಸಿರಿ, ನೀರೂ ಮುಗಿಸಿರಿ. ನೀವು ಅಟ್ಟ ಉಳ್ದಿರಿ, ನೀವು ಹೊಕ್ಕಿರಿ. ಇನ್ನೇನು ಭಾಳ ದಿವಸ ಉಳಿತಿರತ್ ನನಗೇನು ಅನಿಸೋದಿಲ್ಲಪ್ಪ. ಹಿಂಗೆ ಮಾಡ್ಕೋತ ಹೋದ್ರೆ ಮತ್ತು ಒಂದು 30 ಕಿಲೋ ಬೇನ್ ಬೀಜ ತೊಗೊಂಡು ಕುಟ್ರಿ. ಅದ್ರಾಗ 10 ಕಿಲೋ ಇದನ್ನು 30 ಕಿಲೋ ತೊಗೊಂಡ್ರಲ್ಲ, ಒಂದು 10 ಕಿಲೋ ಕಡ್ಲಿ ಬೀಸಿ ಕಡ್ಲಿ ಹಿಟ್ಟು ತೊಗೋರಿ. ಒಂದು 2 ಕಿಲೋ ಸೋಯಾಬೀನ್ ಹಿಟ್ಟು ಅದ್ರಾಗ ಹಾಕ್ರಿ. ಆಮ್ಯಾಗ ದ್ವಿದಳ ಧಾನ್ಯದು ಒಂದು 200 ಗ್ರಾಮ ಇನ್ನೊಂದು 3-4 ನಮೂನಿ ಹಿಟ್ಟೆಲ್ಲ ತೊಗೋರಿ. ತೊಗೊಂಡು ಗೋಕೃಪಾಮೃತ ಐತಲ್ಲ ಅದ್ರೊಳಗೆ ಎಲ್ಲ ಇದನ್ನು ನೆನೆ ಹಾಕಿಬಿಡ್ರಿ. ಇದನ್ನು ನೆನೆ ಹಾಕಿ ಒಂದು 8-10 ದಿವಸ ಇಟ್ಟು ಬಿಡ್ರಿ. ಬೇಕಂದ್ರೆ ತಿರುಗಿಸ್ರಿ. ದಿವ್ಸಕ್ಕೆ 2 ಸರಿ ಹಿಂಗೆ ಇಡ್ರಿ. ಈ ದ್ರಾವಣ ಏನು ತಯಾರಾಕೈತಲ್ಲ, ಹಿಂದಗಡೆ ಇದನ್ನು ಪೂರಾ ಬ್ಯಾರಲ್ ತುಂಬ್ರಿ. ನೀವು 200 ಲೀಟ್ರ್ ಬ್ಯಾರಲ್ ತುಂಬಿಡ್ರಿ. ಇದೇನು ತಯಾರಾಕೈತಲ್ಲ ದ್ರಾವಣ, ಇದನ್ನು ನೀವು ಹೊಲಕ್ಕೆ ಯಾವ್ದು ಬೆಕ್ಕದ ಬೆಳೆ ಇರೋಲ್ದಕ್ಕೆ. ನಿಮ್ಮ ದ್ರಾಕ್ಷಿತ್ತಂದ್ರೆ ಒಂದು ಗಿಡಕ್ಕೆ ಒಂದು 1/2 ಲೀಟ್ರನ್ನ ಹಾಕ್ರಿ, 1 ಲೀಟ್ರ್ ಹಾಕ್ರಿ. ಆ ಮಣ್ಣಿನೊಳಗೆ ಯಾವ್ಯಾವ ಪೋಷಕಾಂಶಗಳು ಕಡಿಮೆ ಅದಾವಲ್ಲ ಅವು ಬೆಕ್ಕಾದ ಕಡಿಮೆ ಇರಲ್ಲ, ಅದನ್ನೆಲ್ಲ ತುಂಬೋ ಸಾಮರ್ಥ್ಯದಕ್ಕೈತಿ. ಏನು ಭಾಳ ಖರ್ಚು ಐತೇನು ಹೇಳ್ರಿ. ಬೇವಿನಕಾಯಿ ನಿಮ್ಮ ಹೊಲ್ದಾನು, ಕಡ್ಲಿ ನಿಮ್ಮ ಹೊಲ್ದಾಗ ಬೆಳೆದಿದ್ರಿ ಅಂದ್ರೆ ಎಲ್ಲ ಭಿಕಾರಿಗಳು ನೀವು. ಈಗ ಅದನ್ನಾರ ಎಲ್ಲಿ ಬೆಳಿತೀರಿ? ತರಕ ಹೊಂಟ್ರಪ್ಪ ಹೇಳೋಣ. ಮತ್ತು ಏನು ಮಾಡಿರಿ? ಇಟ್ಟಿಟ್ಟುದ್ದು ಕಬ್ಬು ಹಚ್ಕೊಂಡು ಕೂತೀರಿ. ನೀವು ಬೆಳೀರಿ, ಕಬ್ಬನ್ನು ಬೆಳೀರಿ, ನಾನು ಬೇಡ ಅನ್ನೋದಿಲ್ಲ. ಆದ್ರೆ ಮೂಲ್ಯಾಗ ಎಲ್ಲಾರ ಕಡ್ಲಿನೂ ಬೆಳೀರಿ. ಮನೆಗೆ ಬೇಳೆ ಬೇಕಾವು, ಮನೆಗೆ ಬೇಕಾಗು ಎಲ್ಲ ಒಳಗೆ ಎಲ್ಲಾರ ಜರ ಹಾಕ್ರಿ, ಬೆಳ್ಕೋರಿ. ಇಷ್ಟು ಮಾಡಿರಿ. ನಂಬರ್ 1 ಆಕೈತಿ ನೀವು. ನಂಬರ್ 1.